20 ಕೋಟಿ ರೂಪಾಯಿ ಚಿನ್ನಾಭರಣ ಕದ್ದಿದ್ದಂತ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಾಭರಣ ಎಸೆದು ಹಣದೊಂದಿಗೆ ಗ್ಯಾಂಗ್ ಎಸ್ಕೇಪ್ ಆಗಿದ್ದಾರೆ. ಅಪಘಾತ ಬಳಿಕ ಕಾರು ಬಿಟ್ಟು ಕಾಲ್ ಕಿತ್ತಿದ್ದಾರೆ ದರೋಡೆಕೋರರು. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಬಳಿ ಕಾರು ಅಪಘಾತ ಆಗಿದೆ. ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಿ ನಡೆದಿದ್ದಂಥ ಕಳ್ಳತನ ಪ್ರಕರಣಕ್ಕೆ ಈಗ ಇದು ಬಿಗ್ ಟ್ವಿಸ್ಟ್. ಅಪಘಾತ ಆಯಿತು, ಚಿನ್ನವನ್ನು ಎಸೆದ್ರು, ಹಣವನ್ನು ಮಾತ್ರ ತಗೊಂಡ್ರು, ಹೊರಟೋದು. ಚಡಚಣ ಪಟ್ಟಣದಲ್ಲಿ ನಡೆದಿದ್ದಂಥ SBI ಬ್ಯಾಂಕ್ನಲ್ಲಿ ಕಳ್ಳತನ, ಅದಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬ್ಯಾಂಕ್ನಲ್ಲಿ ದರೋಡೆ ಮಾಡಿ ಚಿನ್ನವನ್ನು ತುಂಬಿಕೊಂಡು ಆ ಒಂದು ವಾಹನದಲ್ಲಿ ಏನು ಹೋಗಿದ್ರು, ಆ ವಾಹನ ಅಪಘಾತ ಆದ ತಕ್ಷಣ ಚಿನ್ನವನ್ನು ಎಸ್ತಿದ್ದಾರೆ, ಕೇವಲ ಕ್ಯಾಶನ್ನು ಮಾತ್ರ ತೊಗೊಂಡು ಹೋಗಿದ್ದಾರೆ. 20 ಕೋಟಿ ರೂಪಾಯಿ ನಗದು ಚಿನ್ನಾಭರಣ ಕದ್ದಿದ್ದಂಥ ಪ್ರಕರಣಕ್ಕೆ ಈಗ ಇದೊಂದು ಬಿಗ್ ಟ್ವಿಸ್ಟ್. ಒಂದು ಹಂತಕ್ಕೆ ಚಿನ್ನವನ್ನು ತುಂಬಿದಂಥ ಬ್ಯಾಗನ್ನ ಎಸ್ತಾರೆ. ಸೆಪ್ಟೆಂಬರ್ 16ನೇ ತಾರೀಕು ಸಂಜೆ 6:20ಕ್ಕೆ ನಡೆದಿದ್ದಂಥ ಬ್ಯಾಂಕ್ ದರೋಡೆ. 3 ಮುಸ್ಕುದಾರಿಗಳು ಬಂದು ಗನ್ನನ್ನು ತೋರಿಸಿ ದರೋಡೆಯನ್ನು ಮಾಡಿದರು. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಿ ಗನ್ ತೋರಿಸಿ ದರೋಡೆನ ಮಾಡಿದರು. ಬ್ಯಾಂಕ್ ದರೋಡೆ ಮಾಡಿ ಕಾರ್ನಲ್ಲಿ ನಗದು ಚಿನ್ನಾಭರಣವನ್ನು ತೊಗೊಂಡು ಹೋಗಿದ್ರು. ಚಿನ್ನಾಭರಣದ ಬ್ಯಾಗನ್ನು ಹುಲಜಂತಿ ಗ್ರಾಮದ ಮನೆ ಹತ್ರ ಎಸೆದಿದ್ದಾರೆ. ಅದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜಪ್ಪ, ಈಗ SBI ಬ್ಯಾಂಕ್ ಕಳ್ಳತನದ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್. ಚಿನ್ನ ಎಸ್ದು ಹೋಗಿದ್ದಾರೆ ಖತರ್ನಾಕ್ಗಳು. ಮಧುಸೂದನ್, ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ SBI ಬ್ಯಾಂಕ್ ದರೋಡೆ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಕಾರಿನಲ್ಲಿ ದರೋಡೆಕೋರರು 3 ಜನ ದರೋಡೆಕೋರರು ಮಾಸ್ಕ್ ಹಾಕಿಕೊಂಡು ಚಿನ್ನಾಭರಣ ಹೆದರಿಸಿ, ಗನ್ನು ಪಿಸ್ತೂಲ್ ತೋರಿಸಿ ಹೆದರಿಸಿ 20 ಕೆಜಿ ಚಿನ್ನ ಮತ್ತು 1 ಕೋಟಿ 4 ಲಕ್ಷ ನಗದನ್ನ ತೆಗೆದುಕೊಂಡು ಪರಾರಾಗಿದ್ರು. ಅದು ಪ್ರಮುಖವಾಗಿ ಚಡಚಣ ಪಟ್ಟಣದ ಪಂಡ್ರಾಪುರ ರಸ್ತೆ ಮಾರ್ಗವಾಗಿ ಮಹಾರಾಷ್ಟ್ರದ ಕಡೆಗೆ ಎಸ್ಕೇಪ್ ಆಗುವ ನಿಟ್ಟಿನಲ್ಲಿ ಆ ಒಂದು ಕಾರ್ ನಕಲಿ ಗೋಡನ್ನ ಅಳವಡಿಸಿಕೊಂಡು ಹೋಗ್ತಂತ ಸಂದರ್ಭದಲ್ಲಿ ಹುಲಜಂತಿ ಗ್ರಾಮದ ಬಳಿ ಅದು ಆಕ್ಸಿಡೆಂಟ್ ಆಗುತ್ತೆ. ಅಂದ್ರೆ ಕುರಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ಜೊತೆ ಮತ್ತು ಗ್ರಾಮಸ್ಥರ ಜೊತೆ ವಾಗ್ವಾದ ಮಾಡ್ತಾರೆ. ಜೊತೆಗೆ ಅಲ್ಲಿ ಸಹ ಹೆದರಿಸಿ ಅಳಿದುಳಿದ ಒಂದಿಷ್ಟು ಚಿನ್ನವನ್ನ ಮತ್ತು ನಗದನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಾಗ್ತಾರೆ. ಆ ಬಳಿಕ ಆ ಕಾರನ್ನ ಪೊಲೀಸರು ಪರಿಶೀಲನೆ ಮಾಡಿದ ಅಲ್ಲಿ ಒಂದಿಷ್ಟು ಅಲ್ಪ ಸ್ವಲ್ಪದಷ್ಟು ನಗದು ಮತ್ತು ಚಿನ್ನಾಭರಣ ಸಿಗಿದೆ. ಜೊತೆಗೆ ಮುಂದೆ ಪರಿಶೀಲನೆ ಹುಲಜಂತಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಒಂದು ತಗಡಿನ ಸೆಟ್ ರೀತಿಯಲ್ಲಿರ್ತಕ್ಕಂಥ ಮನೆಯ ಮೇಲ್ಗಡೆ ಬ್ಯಾಗ್ ಅನ್ನ ಎಸೆದೋಗಿರೋದು. ಸದ್ಯ ಆ ಬ್ಯಾಗ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಚಿನ್ನ ಇದೆ ಏನು ಅನ್ನುವಂತ ಲೆಕ್ಕದಲ್ಲಿ ಈಗಾಗಲೇ ಕಚ್ಚಿರುವಂತಹ ಪ್ರಕರಣ ನಡೆದಿತ್ತು. ಆ ಸಂದರ್ಭದಲ್ಲಿ ಅದರಲ್ಲಿ ಎಷ್ಟು ಚಿನ್ನ ಇದೆ, ಬೇರೆ ಇನ್ನೊಂದು ಬ್ಯಾಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಮಾರು 8 ತನಿಖಾ ತಂಡಗಳು ಈಗಾಗಲೇ ಆರೋಪಿ ದರೋಡೆಕೋರರು ಈಗ ಈ ಒಂದು ಪ್ರಕರಣಕ್ಕೆ ಸದ್ಯ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ರಾಜಪ್ಪ ನಿಮ್ಮ ಮಾಹಿತಿಗೆ.